ಬೇಳೆಯನ್ನು 5 ಅವರ್ ಚೆನ್ನಾಗಿ ನೆನೆಯಲಿಕ್ಕೆ ಬಿಟ್ಟಿದ್ದೆ. ಇವಾಗ ಚೆನ್ನಾಗಿ ನೆಂದಿದೆ. ತೊಳ್ಕೊಂಡು ಇಟ್ಕೊಂಡಿದ್ದೀನಿ. ಇದನ್ನು ನುಣ್ಣಗೆ ರುಬ್ಕೋಬೇಕು. ನೀರು ಹಾಕದೆ ಸ್ವಲ್ಪನೇ ರುಬ್ಕೋತೀನಿ. ಇವಾಗ ನೈಸಾಗಿ ರುಬ್ಕೋತೀನಿ. ರುಬ್ಬುವಾಗ ಸ್ವಲ್ಪ ಗಟ್ಟಿ ಅಂತ ಅನ್ನಿಸಿದ್ರೆ ಚೂರು 1 ಸ್ಪೂನಷ್ಟು ನೀರು ಹಾಕ್ಕೊಂಡು ಮತ್ತೆ ರುಬ್ಕೋಬೇಕು. ರುಬ್ಕೊಂಡಾಗಿದೆ. ಇದನ್ನು ಒಂದು ಬೌಲಿಗೆ ಹಾಕೋತೀನಿ. ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಶುಂಠಿ ಹಾಕ್ಕೋತಿದ್ದೀನಿ. ಚೂರು ಸಣ್ಣದಾಗಿ ಕಟ್ ಮಾಡಿಕೊಂಡು 2 ಕಾಯಿ ಮೆಣಸು ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಬೇವು ಸೊಪ್ಪು, ಕೊತ್ತಂಬರಿ ಹಾಕ್ಕೋತಾ ಇದ್ದೀನಿ. ರುಚಿಗೆ ತಕ್ಕ ಚೂರು ಉಪ್ಪು ಹಾಕ್ಕೋತೀನಿ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು 15 ನಿಮಿಷ ರೆಸ್ಟ್ ಮಾಡಲಿಕ್ಕೆ ಬಿಡ್ತೀನಿ. ಅದನ್ನು ಸ್ವಲ್ಪ ತೆಂಗಿನಕಾಯಿ ಹಾಕ್ಕೋತೀನಿ. ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಕಾಳು ಮೆಣಸು ಮತ್ತು ಜೀರಿಗೆನ ಒಂಚೂರು ಹಾಕ್ಕೋತೀನಿ. ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನು 15 ನಿಮಿಷ ಬಿಟ್ಟು ಫ್ರೈ ಮಾಡ್ಕೋತೀನಿ. ಚೆನ್ನಾಗಿ ಮಿಕ್ಸ್ ಆಗಿದೆ. ಇದು ವಡೆಗೆ ಚಟ್ನಿ ಮಾಡ್ಕೊಳ್ಳೋಕ್ಕೆ ಏನೆಲ್ಲ ಐಟಮ್ಸ್ ಹಾಕ್ಕೋಬೇಕು ಅಂತ ನೋಡೋಣ. ಸ್ವಲ್ಪ ತೆಂಗಿನಕಾಯಿ ಹಾಕ್ಕೊಂಡಿದ್ದೀನಿ. ಇದಕ್ಕೆ 4 ಕಾಯಿ ಮೆಣಸು ಹಾಕ್ಕೋತೀನಿ. ಚೂರು ಉಪ್ಪು ಹಾಕ್ಕೋತೀನಿ. ಚೂರು ಹುಣಸೆ ಹುಳಿ ಹಾಕ್ಕೋತೀನಿ. ಸ್ವಲ್ಪ ಪುದೀನ ಹಾಕ್ಕೋತೀನಿ. ನೆಕ್ಸ್ಟ್ ಇದಕ್ಕೆ ಪುಟಾಣಿ ಕಡಲೆ ಹಾಕ್ಕೋತೀನಿ. ಚೂರು ಶುಂಠಿ ಹಾಕ್ಕೋತೀನಿ. ಚೂರು ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಡೋಯ್ತು. ಚಟ್ನಿ ರೆಡಿಯಾಗಿದೆ. ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೋತೀನಿ. 15 ಮಿನಿಟ್ಸ್ ಆಗಿದೆ. ಇವಾಗ ಇದನ್ನು ಫ್ರೈ ಮಾಡ್ಕೋತೀನಿ. ನಾನಿವಾಗ ಕೈ ಚಂಡಿ ಮಾಡಿಕೊಂಡು ಇದನ್ನು ಒತ್ಕೋತೀನಿ. ಇಲ್ಲದಿದ್ದರೆ ಇದು ಅಂಟುತ್ತೆ ಕೈಗೆ. ನೀರು ಹಾಕಿದರೆ ಅಂಟೋದಿಲ್ಲ. ಈ ಥರ ಮಾಡ್ಕೋತೀನಿ. ಇಲ್ಲಿ ಬಾಣಲೆ ಇಟ್ಕೊಂಡು ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ಎಣ್ಣೆ ಕಾದಿದೆ, ಬಿಡ್ತೀನಿ. ಲೋ ಫ್ಲೇಮಲ್ಲಿ ಇಟ್ಟು ಬೇಯಿಸ್ಕೋಬೇಕು. ಲೋ ಫ್ಲೇಮಲ್ಲಿ ಬೇಯಿಸ್ಕೋತೀನಿ. ಇದು ಗೋಲ್ಡನ್ ಕಲರ್ ಆಗಬೇಕು. ಲೋ ಫ್ಲೇಮಲ್ಲಿ ಇಟ್ಟರೆ ಒಳಗಡೆದೆಲ್ಲ ಚೆನ್ನಾಗಿ ಬೇಯುತ್ತೆ, ಇಲ್ಲ ಸೀದೋಗುತ್ತೆ. ಸ್ಪೀಡಲ್ಲಿ ಇಟ್ಕೊಂಡು ಬೇಯಿಸ್ಕೊಂಡ್ರೆ 2-3 ನಿಮಿಷ ಬಿಟ್ಕೊಂಡು ಇದನ್ನು ಮಗ್ಚಿ ಹಾಕೋತೀನಿ.
ಇವಾಗ ಇದನ್ನು ಮಗ್ಚಿ ಹಾಕೋತೀನಿ. ಫುಲ್ ಗೋಲ್ಡನ್ ಕಲರ್ ಆದಮೇಲೆ ಇದನ್ನು ತೆಗಿತೀನಿ. ನೋಡಿ ಹೇಗೆ ಕಲರ್ ಚೇಂಜ್ ಆಗಿದೆ ಅಂತ. ಇವಾಗ ಗೋಲ್ಡನ್ ಕಲರ್ ಆಗಿದೆ, ಇದು ಬೆಂದಿದೆ. ಈಗ ರುಚಿಯಾದ ವಡೆ ಮತ್ತು ಚಟ್ನಿ ರೆಡಿಯಾಗಿದೆ. ನೀವು ಒಮ್ಮೆ ಈ ರೀತಿ ಟ್ರೈ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.